ಹೆಸರು ಬೇಡ ಪಾಪ ನಮ್ಮ ಆತ್ಮೀಯ ಗೆಳೆಯರದಾರೆ ಅವರಿಗೆ ಬೇರೆಯವ್ರು ಹೇಳಿರ್ತಾರೆ ಅಲ್ಲಿ ಯಾಕೆ ಹೋಗ್ತಾನಪ್ಪ ಯತ್ನ ಹೇಳುತ್ತೆ ಅದು ನನಗೆ ಕೆಟ್ಟ ಅನಿಸಿದೆ. ಯಾಕಂದರೆ ಇದು ಹೆಂಗಿದೆ ರಾಜಕೀಯ ಅಂದರೆ ಹಿಂಗೆ ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಮುಂದೆ ಗತಿ ಏನು? ರೈತರು ಸಾಯ್ತಾರೆ. ನಾನು ಇದು ವೈಯಕ್ತಿಕ ಅಲ್ಲ, ಇದೇನ ಡಿ ಕೆ ಶಿವಕುಮಾರ್ ಅವ್ರ ವೈಯಕ್ತಿಕ ಆಸ್ತಿ ಅಲ್ಲ, ಇದು ರೈತರು ಆಸ್ತಿ. ಅದಕ್ಕೆ ಬಂದೀನಿ, ಸಾರ್ವಜನಿಕರ ಸಲುವಾಗಿ ನಾ ಬಂದೀನಿ. ಆದರೂ ಅವ್ರು ಪರ್ಸನಲ್ ತೊಗೋತಾರ ಅವ್ರು ಹೇಳ್ತಾರೆ. ಪರ್ಸನಲ್ ತೊಗೋತಾರೋ ಏನು ತೊಗೋತಾರೋ ನಾ ಏನು ತಲೆ ಕಟ್ಸೋದಿಲ್ಲ. ನಾ ರೈತರ ಸಲುವಾಗಿ ಹೊರಟಿದ್ದೀನಿ, ನಾವು ಹೋಗ್ತೀನಿ ಅಂತ ಹೇಳ್ತೀನಿ. ಸೀಟ್ ಹಾಕೊಳ್ಳೋಕೆ ಅವಕಾಶ ಮಾಡಿಕೊಡಲಿಲ್ಲ ನಮಗೆ, ರೈತರಿಗೆ ಒಂದು ಸೀಟ್ ಹಾಕಿ ಅವಕಾಶ ಮಾಡಿಕೊಡಲಿಲ್ಲ ಸರ್ಕಾರ. ನಾವು ದಂಡಿ ಜಾಗದಲ್ಲಿ ಒಂದು ಸೀಟ್ ಹಾಕೊಳ್ಳೋಕ್ಕೋಸ್ಕರ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸೀಟ್ ಹಾಕಿ ಕುಂತ್ಕೊಳ್ಳೋಕೆ ಕೆಳಗಡೆ ನಾವು ದಂಡಿ ಮಾಡೋಕ್ಕೂ ಅವಕಾಶ ಮಾಡಿಕೊಡ್ತಾ ಇಲ್ಲ. ಪೊಲೀಸಿಂದ ನಮಗೆ ದರ್ಪ ದೌರ್ಜನ್ಯ ಮಾಡ್ತಾವ್ರೆ. ನೀವು ರಾತ್ರಿ ಹಾಕೋರಿ ಹಾಕೋರಿ, ಅದಕ್ಕೇನು ನೋಡ್ರಿ, ನೀವು ಜನಪರ ಹೋರಾಟ ಮಾಡಕತ್ತೀರಿ. ಏನು ಇವನ ಆ ಭೂಮಿಯನ್ನು ಅತಿಕ್ರಮಣ ಮಾಡ್ತಾ ಇಲ್ಲ ಅಥವಾ ಏನು ಪರ್ಮನೆಂಟ್ ಸ್ಟ್ರಕ್ಚರ್ ಕಟ್ತಾ ಇಲ್ಲ, ಏನೂ ಇಲ್ಲ. ನೀವು ಧೈರ್ಯ ಮಾಡಬೇಕು. ರೈತರು ಎಲ್ಲನೂ ಅವ್ರದ್ದು ಕೇಳ್ಕೊಂಡು ಕೂತ್ರೆ ಅವ್ರಿಗೆ ಈ ಹೋರಾಟ ಮಾಡಬೇಡ ಅಂತ ಹೇಳ್ತಾರೆ. ಹಂಗಾದ್ರೆ ಬಿಡ್ಲಿಕ್ಕೆ ಆಗ್ತದೆ.